ಅಂಡ್ ನಾನೇನು ಹೇಳ್ತಾ ಇದ್ದೆ, ಏನು ಹೇಳ್ತಿದ್ದೆ ನಾನು? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಸುಷ್ಮಿತಾ. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ನಾನು ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟರ್, ನ್ಯೂಟ್ರಿಷನಿಸ್ಟ್, ಸರ್ಟಿಫೈಡ್ ಪೇರೆಂಟ್ ಕೋಚ್, ಹಾಗೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್. ಇದಕ್ಕೂ ಮೀರಿ ಏನು ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಕೊಳ್ಳೋಣ? ಸದ್ಯಕ್ಕೆ ಎಷ್ಟು ಸಾಕು. ಯಾಕೆ ನಾನು ರಿಇಂಟ್ರೊಡ್ಯೂಸ್ ಮಾಡ್ಕೊಳ್ತಿದ್ದೀನಿ ನನ್ನ ಬಗ್ಗೆ ನಾನು ಅಂತ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ ವೀಡಿಯೋಸ್ನ, ಬಟ್ ಯೂಟ್ಯೂಬಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು ಬಿಕಾಸ್ ಆಫ್ ಬಿಸಿ ಸ್ಕೆಡ್ಯೂಲ್ ಅಂತಂದ್ರೆ ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದು. ಇಬ್ರು ಮಕ್ಳಿರೋದ್ರಿಂದ ಎಷ್ಟು ಟೈಮಲ್ಲಿ ಆಕ್ಯುಪೈಡ್ ಆಗಿರ್ತೀವಿ, ಎಷ್ಟು ಲೋ ಫೀಲ್ ಅನ್ಭವಿಸೋದು ಅಂದರೆ ಎಷ್ಟು ಸಮ್ ಡೇಸ್ ಆರ್ ನಾಟ್ ಹೈ ಇರುತ್ತೆ, ಸಮ್ ಡೇಸ್ ವಿ ಫೀಲ್ ಲೋ. ಸೊ ಇದೆಲ್ಲ ಕಾರಣದಿಂದ ನನಗೆ ವಿಡಿಯೋಸ್ನ ಮಾಡೋದಕ್ಕೆ ತುಂಬ ಕಷ್ಟ ಆಗಿ ಸ್ವಲ್ಪ ದಿನ ಪಾಸ್ ತಗೊಂಡು ರೀಲೋಡ್ ಆಗ್ತಾ ಇದ್ದೆ. ನಾವ್ ಐ ಆಮ್ ಆಲ್ ಸಾರ್ಟೆಡ್ ಔಟ್. ಸೊ ಇನ್ ಮುಂದೆ ವಿಡಿಯೋಸ್ ರೆಗ್ಯುಲರ್ ಆಗಿ ಅಪ್ಲೋಡ್ ಆಗುತ್ತೆ. ನನ್ನ ವಿಡಿಯೋಸ್ನಲ್ಲಿ ಇನ್ ಮುಂದೆ ಏನೇನು ಸಿಗುತ್ತೆ ಅಂತ ಅಂದ್ರೆ, ನ್ಯೂಟ್ರಿಷನಿಸ್ಟ್ ಆಗಿರೋದ್ರಿಂದ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ನಿಮ್ಮೆಲ್ಲರಿಗೂ ಕೂಡ ಹೆಲ್ದಿ ಆಗಿರುವಂತ ಮಕ್ಳಿಗಾಗಿರ್ಲಿ, ನಿಮ್ಮ ಹಸ್ಬೆಂಡ್ಗಾಗಿರ್ಲಿ, ಬಿಸಿ ವರ್ಕಿಂಗ್ ವುಮೆನ್ಸ್ಗಾಗಿರ್ಲಿ, ಹೆಲ್ದಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಥವಾ ವೆಯ್ಟ್ ಲಾಸ್ ಆಗಿರ್ಲಿ, ಈ ಎಲ್ಲ ಜರ್ನಿ ಬಗ್ಗೆ ಈಚ್ ಅಂಡ್ ಎವ್ರಿಥಿಂಗ್ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಹಾಗೆ ಪೇರೆಂಟ್ ಕೋಚ್ ಆಗಿರೋದ್ರಿಂದ ನಿಮ್ಮ ಮಕ್ಕಳ ಟ್ಯಾಂಟ್ರಮ್ಸ್ ಆಗಿರ್ಲಿ, ನೀವು ಮಕ್ಕಳನ್ನ ಹೆಂಗ್ ನೋಡ್ಕೊಳ್ಬೇಕು, ಟಿವಿ ಹಾಗೆ ಫೋನ್, ಮಕ್ಕಳನ್ನ ಹೆಂಗ್ ಓದಿಸ್ಬೇಕು, ಇದೆಲ್ಲದ್ರ ಬಗ್ಗೆ ನಿಮ್ಗೆ ನಾನು ಈ ವಿಡಿಯೋಗಳಲ್ಲಿ ಗೈಡ್ ಮಾಡ್ತೀನಿ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಸೆಲ್ಫ್ ಕೇರ್ ಫಾರ್ ಮದರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಾವು ಮಕ್ಕಳನ್ನಾಗಿರ್ಲಿ, ಹಸ್ಬೆಂಡ್ ಆಗಿರ್ಲಿ, ಎಲ್ಲಾನು ನೋಡ್ಕೊಳ್ತಾ, ಮನೆ ನೋಡ್ಕೊಳ್ತಾ ನಮ್ಮನ್ನ ನಾವು ಕೇರ್ ಮಾಡೋದನ್ನ ಮರ್ತು ಹೋಗ್ತೀವಿ. ಹಾಗಾಗಿ ಸೊ ನಮ್ಮನ್ನ ನಾವು ಹೆಂಗೆ ಕೇರ್ ಮಾಡ್ಕೊಳ್ಬೇಕು A to Z. ಸೊ ನಮ್ಮ ಹೇರ್ ಆಗಿರ್ಲಿ, ಸ್ಕಿನ್ ಆಗಿರ್ಲಿ, ಐ ಆಗಿರ್ಲಿ, ಹಲ್ಲಾಗಿರ್ಲಿ, ನಮ್ಮ ಬಾಡಿ ಕೇರ್ ಆಗಿರ್ಲಿ, ಈಚ್ ಅಂಡ್ ಎವ್ರಿಥಿಂಗ್, ಗಟ್ ಕ್ಲೀನಿಂಗ್. ಸೊ ಎಲ್ಲದ್ರ ಬಗ್ಗೆ ನಿಮಗೆ ಒಂದು ಬ್ರೀಫ್ ಆಗಿ, ಒಂದು ಈಚ್ ಅಂಡ್ ಎವ್ರಿಥಿಂಗ್ ಇನ್ ನಾರ್ಮಲ್ ಆಗಿ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅಂಡ್ ಫುಡ್ ಬಗ್ಗೆ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಅನ್ನ ಇಟ್ಕೊಂಡು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದಟ್ ಯು ವಿಲ್ ರಿಮೆಂಬರ್ ಎವ್ರಿಥಿಂಗ್. ಫಾರ್ ಎಕ್ಸಾಂಪಲ್, ವೆಯ್ಟ್ ಲಾಸ್ ಅಲ್ಲಿ ನಾನು ಸ್ಪ್ರೌಟ್ಸ್ ತಿನ್ನಿ ಅಂತ ಅಂದ್ರೆ, ಯು ಆಲ್ ನೋ, ಅಥವಾ ಡಯಾಬಿಟಿಕ್ ಪೀಪಲ್ ಅಲ್ಲಿ ನಾವು ಸ್ಪ್ರೌಟ್ಸ್ ತಿನ್ನಿ ಅಂತ ಅಂದ್ರೆ ಎಲ್ಲರೂ ಹೇಳ್ತಾರೆ ಸ್ಪ್ರೌಟ್ಸ್ ತಿನ್ನಿ ಅಂತ. ಬಟ್ ನ್ಯೂಟ್ರಿಷನಿಸ್ಟ್ ಆಗಿ ನಾನು ನಿಮ್ಗೆ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್, ಸ್ಪ್ರೌಟ್ಸ್ ತಿಂದ್ರೆ ನಿಮ್ ಬಾಡಿಗೆ ಏನಾಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಮ ಮೈಂಡ್ ಅಲ್ಲಿ ಅದು ಲಾಸ್ಟ್ ವರ್ಗು ಇರುತ್ತೆ. ನಿಮ್ಗೆ ನೀವು ತಿಳ್ಕೊಳ್ಳೋಂಥ ವಿಚಾರಗಳು ಎಲ್ಲಾನು ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ಇರ್ಬೇಕು. ಇವಾಗ ನಾನು ಹೇರ್ ಕೇರ್ ರುಟೀನ್ ಬಗ್ಗೆ ನಿಮಗೆ ಹೇಳಿದ್ರೆ, ಸುಮ್ಮನೆ ಏನೋ ಒಂದು ಕೊಕೊನಟ್ ಆಯಿಲ್ ಹಚ್ಕೊಳ್ಳೋದ್ರಿಂದ ಬೆಳೆಯುತ್ತೆ ಕೂದಲು ಅನ್ನೋದು ಗೊತ್ತು, ಬಟ್ ಸೈಂಟಿಫಿಕ್ ಬ್ಯಾಕ್ ಗ್ರೌಂಡ್ ನಿಮಗೆ ಗೊತ್ತಿರ್ಬೇಕಲ್ಲ. ಇದೆಲ್ಲಾನು ಗೊತ್ತಾಗಬೇಕು ಅಂತಂದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಇನ್ ಅಡ್ವಾನ್ಸ್ ಫಾರ್ ಸಬ್ಸ್ಕ್ರೈಬಿಂಗ್. ವಿಡಿಯೋನ ತುಂಬಾ ಡ್ರ್ಯಾಗ್ ಮಾಡೋದಿಲ್ಲ, ಸೊ ಡೈರೆಕ್ಟ್ ಟಾಪಿಕ್ ಬರ್ತೀನಿ. ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ಹೇರ್ ಕೇರ್ ರುಟೀನ್. ಸೊ ಪೋಸ್ಟ್ ಪಾರ್ಟಮ್ ಹೇರ್ ಕೇರ್ A ಇಂದ Z ವರ್ಗು, ಆಸ್ ಐ ಟೋಲ್ಡ್ ಯು. ಸೊ ಹೇಗೆ ನಿಮ್ಮ ಹೇರ್ ಆಯಿಲ್ನ ಯೂಸ್ ಮಾಡಬೇಕು, ಯಾವ ಕಾರಣದಿಂದ ಹೇರ್ ಲಾಸ್ ಆಗುತ್ತೆ, ಇದನ್ನೆಲ್ಲ ಹೇಳ್ಕೊಡ್ತೀನಿ. ನನಗೆ ಪೋಸ್ಟ್ ಪಾರ್ಟಮ್ ಆದಾಗ ಅಂತ ಹೇರ್ ಫಾಲ್ ಆಗಿರ್ಲಿಲ್ಲ, ಬಟ್ ನನಗೆ ಏನಕ್ಕಾಯ್ತು ಅಂತ ನಾನು ಹೇಳ್ತೀನಿ. ಬಟ್ ಬಿಫೋರ್ ದಟ್, ಪೋಸ್ಟ್ ಪಾರ್ಟಮ್ ಇಬ್ರು ಮಕ್ಕಳಾದ್ಮೇಲೆ ಅಥವಾ ಒಂದು ಮಗು ಆದ್ಮೇಲೆ ನಮ್ಮ ಬಾಡಿನಲ್ಲಿ ತುಂಬಾ ಚೇಂಜಸ್ ಆಗುತ್ತೆ. ಸೊ ಆಗ ಹೇರ್ ಥಿನ್ನಿಂಗ್ ಆಗಿರ್ಬೋದು, ಹೇರ್ ಲಾಸ್ ಆಗಿರ್ಬೋದು, ಹೇರ್ ಫಾಲ್ ಆಗಿರ್ಬೋದು, ಅಥವಾ ಹೇರ್ ಬಾಲ್ಡ್ ಆಗಿರ್ಬೋದು. ಎಸ್ಪೆಷಲಿ ನಾನು ನೋಟಿಸ್ ಮಾಡಿದ ಪ್ರಕಾರ ಮಕ್ಕಳಾದ್ಮೇಲೆ ಅಥವಾ ಹೆಣ್ಮಕ್ಳಿಗೆ ಒಂದು ಏಜ್ ಆದ್ಮೇಲೆ ಇಲ್ಲಿ ಮತ್ತೆ ಇಲ್ಲಿ ಹೇರ್ ಬಾಲ್ಡ್ ಆಗುತ್ತೆ. ಬಟ್ ಯಾಕೆ ಅಂತ ಗೊತ್ತಿಲ್ಲ, ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಹೇಳ್ತೀನಿ. ಸೊ ನನಗೆ ಯಾಕೆ ಹೇರ್ ಫಾಲ್ ಆಯ್ತು ಅಂತ ಅಂದ್ರೆ, ನನಗೆ ಮಕ್ಕಳಾದ್ಮೇಲೆ ನನ್ಗೆ ಯಾವುದೇ ತರ ಹೇರ್ ಫಾಲ್ ಇರಲಿಲ್ಲ. ನನಗೆ ಹೇರ್ ಫಾಲ್ ಆಗಿದ್ದ ಕಾರಣ ಮೇನ್ ಅಂತಂದ್ರೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ. ಸೊ ಫಸ್ಟ್ ಡೆಲಿವರಿ ಆದ್ಮೇಲೆ 4 months ಆದ್ಮೇಲೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೆ. ಆಗ ಸ್ವಲ್ಪ ಹೇರ್ ಫಾಲ್ ಆಯ್ತು, ಬಟ್ ಐ ರಿಕವರ್ಡ್. ಬಟ್ ಸೆಕೆಂಡ್ ಬೇಬಿ ಆದ್ಮೇಲೆ ಒಂದು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ದೆ. ಇಟ್ ವಾಸ್ ಲೈಕ್ ಏನಂತ ಹೇಳ್ಬೋದು, ಹೆಲ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಕೂದ್ಲು ಹಿಂಗ್ ಮಾಡಿದ್ರೆ ಹಿಂಗೆ ಉದುರ್ತಾ ಇತ್ತು, ನೆಲ ತುಂಬಾ ಹೇರ್ ಇತ್ತು. ಯಾಕೆ ಅಂತಂದ್ರೆ ಒಂದು ಕೆಮಿಕಲ್ ಪ್ರೋಸೆಸ್ ಮಾಡಿದ್ರಲ್ಲಿ ಒಂದು ಏರುಪೇರು ಆಯ್ತು ಅಂತ ತುಂಬಾ ಜನ ಹೇಳಿದ್ರು. ಬಟ್ ಇನ್ನೊಂದೇನು ಅಂತ ಅಂದ್ರೆ ಕೈಗುಣ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಸೊ ನೀವು ಯಾರೇ ಹೇರ್ ಸುಮ್ಮನೆ ಹೋಗ್ಬಿಟ್ಟು ಹೇರ್ನ ಯಾರ ಕೈಲೂ ಕೊಡಕ್ ಹೋಗ್ಬೇಡಿ, ಕೈಗುಣ ನೋಡ್ಕೊಂಡು ಕೊಡಿ. ನಾನು 1 year ಹೇರ್ ಫಾಲ್ ಅನ್ಭವಿಸಿ ಇದೆಲ್ಲ ಫುಲ್ ಹೇರ್ ಫಾಲ್ ಆಗಿ ಐ ಫೆಲ್ಟ್ ಲೈಕ್ ಗುಂಡೊಡಿಸ್ಕೊಂಡ್ಬಿಡೋಣ ಹೋಗಿ ಅನ್ನೋ ತರ ಅನ್ಸಿತ್ತು. ಫೈನಲಿ ಮೈಸೂರಲ್ಲಿ ಒಬ್ರು ಹೇರ್ ಕಟ್ ಮಾಡಿದ್ರು. ಅವ್ರ ಹತ್ರ ಮಾಡಿಸ್ಕೊಂಡು ಬಂದಾಗ್ಲಿಂದ ಹೇರ್ ಫಾಲ್ 50% ಕಮ್ಮಿ ಆಯ್ತು. ಸೊ
ಕೈಗುಣ ಇಸ್ ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ನಿಮ್ಗೆ ಯಾರು ಸಿಕ್ಕಿಲ್ಲ ಅಂತಂದ್ರೆ ನೀವೇ ಕಟ್ ಮಾಡ್ಕೊಂಡ್ಬಿಡಿ, ಬೇರೆಯವ್ರ ಹತ್ರ ಮಾತ್ರ ಮಾಡ್ಸಕ್ ಹೋಗ್ಬಿಡಿ. ಸೊ ಫಸ್ಟ್ ಥಿಂಗ್ ನಾನು ಹೇರ್ ಆಯಿಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಹತ್ರ ಯಾವ್ಯಾವ ತರ ಹೇರ್ ಆಯಿಲ್ಸ್ ಇದೆ ಅಂಡ್ ಯಾವ ಶಾಂಪೂಸ್ ಯೂಸ್ ಮಾಡ್ತೀನಿ ಎಲ್ಲಾನು ಕೂಡ ನಿಮ್ಗೆ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ. ಫಸ್ಟ್ ಥಿಂಗ್ ಕೋಕೋನಟ್ ಆಯಿಲ್ ಪ್ಯಾರಾಶೂಟ್. ಸೊ ನಾನು ಇಲ್ಲಿ ಪ್ಯಾರಾಶೂಟ್ ಅನ್ನ ಪ್ರಮೋಟ್ ಮಾಡ್ತಿಲ್ಲ, ಬಟ್ ಕೋಕೋನಟ್ ಆಯಿಲ್ ಚಿಕ್ಕವರಿದ್ದಾಗ್ಲಿಂದ ನಮ್ಮಮ್ಮ ಯಾವಾಗ್ಲೂ ಕೋಕೋನಟ್ ಆಯಿಲ್ನೇ ಹಚ್ತಾ ಇದ್ದಿದ್ದು. ಮೇ ಬಿ ಈ ಕಾರಣದಿಂದನೇ ಅನ್ಸುತ್ತೆ ನನಗೆ ಹೇನ್ ಬಂದಿಲ್ಲ. ಬಿಕಾಸ್ ಕೊಬ್ಬರಿ ಎಣ್ಣೆನ ಯಾರು ತುಂಬಾ ತಲೆಗೆ ಹಚ್ಕೊಳ್ತಾರೆ ಅವ್ರಿಗೆ ತಲೆನಲ್ಲಿ ಹೇನ್ ಬರಲ್ಲ ಅಥವಾ ಮೊಟ್ಟೆಗಳಾಗ್ಲಿ ಇರೋದಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಏನಕ್ಕೆ ಕೊಬ್ಬರಿ ಎಣ್ಣೆ ತುಂಬಾ ಇಂಪಾರ್ಟೆಂಟ್. ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಹೇರ್ ಥಿಕ್ಕಾಗಿರುತ್ತೆ, ಶೈನಿಂಗ್ ಬರುತ್ತೆ, ಹಾಗೆ ಸ್ಟ್ರಾಂಗ್ ಆಗುತ್ತೆ, ಎಲ್ಲಾನು ಚೆನ್ನಾಗಿರುತ್ತೆ. ಯಾಕೆ ಅಂತಂದ್ರೆ ಕೋಕೋನಟ್ ಆಯಿಲ್ ಅಲ್ಲಿ ಫ್ಯಾಟಿ ಆಸಿಡ್ಸ್ ಆಗಿರ್ಬೋದು, ವೈಟಮಿನ್ಸ್, ನಮ್ಮ ಹೇರಿಗೆ ಬೇಕಾಗಿರೋಂಥ ಒಂದು ಪೌಷ್ಟಿಕಾಂಶ ಎಲ್ಲಾನು ಕೂಡ ಆ ಕೊಬ್ಬರಿ ಎಣ್ಣೆನಲ್ಲಿದೆ. ಮೇನ್ ಆಗಿ ನಮ್ಮ ಕೂದಲು, ನಮ್ಮ ಹೇರ್ ಪ್ರೋಟೀನ್ ಇಂದ ಫಾರ್ಮ್ ಆಗಿರುತ್ತೆ. ಸೊ ಈ ಪ್ರೋಟೀನ್ ನಮ್ಮ ಹೇರಿಂದ ಲಾಸ್ ಆಗದೆ ಇರೋ ತರ ಈ ಕೊಬ್ಬರಿ ಎಣ್ಣೆ ನೋಡ್ಕೊಳ್ಳುತ್ತೆ. ತಲೆಗೆ ಹಚ್ಚೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇಟ್ ವಿಲ್ ಬಿ ಲೈಕ್ 30 to 40% ಅಷ್ಟೇ. ಇನ್ನರ್ ನಮ್ಮ ಬಾಡಿ ಒಳಗಡೆ ನಾವು ಯಾವ್ಯಾವ ತರ ಡಯಟ್ ಅನ್ನ ತಗೊಳ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಡಯಟ್ ಅಲ್ಲಿ ಹೈ ಪ್ರೋಟೀನ್ ಇಟ್ಕೊಳ್ಳೋಣ. ಅಂಡ್ ಅದ್ರ ಬಗ್ಗೆ ನಾನು ನಿಮ್ಗೆ ಬೇರೆ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ್ಯಾವ ತರ ಅಂತ ಹೇಳಿ. ಬಟ್ ಆದಷ್ಟು ಊಟದಲ್ಲಿ ಹೈ ಪ್ರೋಟೀನ್ ನ ಇಟ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಬೆಳವಣಿಗೆ ಅಥವಾ ಹೇರ್ ಹೆಲ್ತ್ ತುಂಬಾ ಚೆನ್ನಾಗಿ ಇರುತ್ತೆ. ಅಂಡ್ ಇನ್ನೊಂದು ಪ್ರೆಗ್ನೆನ್ಸಿ ಟಿಪ್ ಏನಂತ ಅಂತಂದ್ರೆ, ವಿತ್ ಪ್ರಾಕ್ಟಿಕಲಿ ನನಗೆ ಏನ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಅಥವಾ ಕೆಲವ್ರನ್ನೆಲ್ಲ ಕೇಳಿಸ್ಕೊಂಡು ಏನಾಗಿದ್ದು ಅಂತ ಅಂದ್ರೆ, ಪ್ರೆಗ್ನೆನ್ಸಿನಲ್ಲಿ ಯಾರು ಮೊಟ್ಟೆ ತಿನ್ಬಾರ್ದು, ಹೀಟ್ ಆಗುತ್ತೆ, ಮಗುಗೆ ಒಳ್ಳೇದಲ್ಲ, ಮಗು ಹೇರ್ ಬೆಳೆಯಲ್ಲ ಅಂತೆಲ್ಲ ಹೇಳ್ತಾರೆ. ಈ ಕಾರಣದಿಂದ ನಾನು ನನ್ನ ಮೊದಲನೇ ಮಗು ಹುಟ್ಟುವಾಗ, ನನ್ನ ಮಗ ಹುಟ್ಟುವಾಗ ಒಂದು ಮೊಟ್ಟೆ ಮ್ಯಾಕ್ಸಿಮಮ್ ನನ್ನ ಪ್ರೆಗ್ನೆನ್ಸಿನಲ್ಲಿ ಒಂದೇ ಮೊಟ್ಟೆ ತಿಂದಿದ್ದು. ನನ್ನ ಮಗ ನೋಡಿದ್ರೆ ಹೇರೇ ಇರ್ಲಿಲ್ಲ, ಫುಲ್ ಹೇರ್ ಕಮ್ಮಿ ಇಟ್ಕೊಂಡು ಹುಟ್ಟಿದ. ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಮಗುನು ನೋಡ್ಕೊಂಡು ಅಡ್ಗೆನೂ ಮಾಡ್ಕೊಂಡು ಮಾಡೋದು ಕಷ್ಟ ಆಗಿದ್ರಿಂದ ಐ ವಾಂಟೆಡ್ ಟು ಕೀಪ್ ನನ್ನ ಡಯಟ್ ಅನ್ನ ಸ್ವಲ್ಪ ನ್ಯೂಟ್ರಿಷನಸ್ ಆಗಿ ಇಟ್ಕೊಳ್ಳೋಣ ಅಂತ ಹೇಳಿ ಮೊಟ್ಟೆ ಜಾಸ್ತಿ ತಿಂತಾ ಇದ್ದೆ. ನನ್ನ ಮಗಳು ಇವಾಗ ಹುಟ್ಟಿದಾಳೆ, ತಲೆ ತುಂಬಾ ಕೂದ್ಲೆ, ಫುಲ್ ತಲೆ ತುಂಬಾ ಕೂದ್ಲಿಟ್ಕೊಂಡೇ ಇದ್ದಾಳೆ. ಸೊ ನಾವು ಹೊಟ್ಟೆ ಒಳಗಡೆ ಮಕ್ಳು ಇದ್ದಾಗ ಇಂದ ಹೇರ್ ಅನ್ನೋದನ್ನು ಕೂಡ ಹೇಗೆ ಪ್ರೋಟೀನ್ ಎಲ್ಲ ಹೋಗಿ ಹೆಲ್ಪ್ ಮಾಡುತ್ತೆ ಅನ್ನೋದು ಕೂಡ ಒನ್ ಆಫ್ ದ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಟೈಮ್ ನೀವು ಯಾರಿಗಾದ್ರೂ ಸಜೆಷನ್ ಕೊಡ್ಬೇಕಂತಂದ್ರೆ, ಮೊಟ್ಟೆ ತಿನ್ಬೇಡಿ ಅಂತ ಯಾರಾದ್ರೂ ಹೇಳಿದ್ರೆ ಸಾಕು, ಬೇಡ ಅಂತ ಹೇಳಿ. ಸೊ ನೆಕ್ಸ್ಟ್ ಈಸ್ ಆಲ್ಮಂಡ್ ಆಯಿಲ್. ಬಾಟಲ್ ಖಾಲಿ ಆಗಿರೋದ್ರಲ್ಲೇ ಗೊತ್ತಾಗ್ಬೋದು ಇದ್ರದ್ದು ಯೂಸಸ್ ಎಷ್ಟಿದೆ ಅಂತ. ಸೊ ಆಲ್ಮಂಡ್ ಆಯಿಲ್ ಕಂಟೈನ್ಸ್ ಒಮೆಗಾ 3, 6, 9 ವೈಟಮಿನ್ ಇ ಅಂಡ್ ಮೆಗ್ನೀಷಿಯಂ. ಸೊ ಈ ಎಲ್ಲಾ ನ್ಯೂಟ್ರಿಯನ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ಹೇರ್ ಫಾಲನ್ ಆಗಿರ್ಬೋದು, ಆಯಿಲ್ ಪ್ರೊಡಕ್ಷನ್ ಆಗಿರ್ಬೋದು ಕಮ್ಮಿ ಮಾಡುತ್ತೆ. ಸೊ ಆಯಿಲ್ ಪ್ರೊಡಕ್ಷನ್ ಅಂದಿದ ತಕ್ಷಣ ಆಲ್ಮಂಡ್ ಆಯಿಲ್ ಮೇನ್ ಆಗಿ ಆಯಿಲ್ ಪ್ರೊಡಕ್ಷನ್ ಹೇರ್ ಅಲ್ಲಿ ಆಗುವಂಥದ್ದನ್ನ ಕಮ್ಮಿ ಮಾಡುತ್ತೆ. ನಮ್ಮ ತಲೆನಲ್ಲಿ ಸೆಬಾಷಿಯಸ್ ಗ್ಲ್ಯಾಂಡ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ನಮ್ಮ ಹೇರ್ ಅಲ್ಲಿ ಸೆಕೆಂಡ್ ಡೇ ಆಫ್ಟರ್ ದ ಹೆಡ್ ವಾಶ್, ಥರ್ಡ್ ಡೇ ಆಗಿದ ತಕ್ಷಣ ಆಯಿಲಿ ಕಾಣಿಸುತ್ತಲ್ಲ ಆ ಗ್ಲ್ಯಾಂಡ್ಸ್ ಇಂದ. ಬಟ್ ತಲೆನಲ್ಲಿ ಸೆಬಾಷಿಯಸ್ ಗ್ಲ್ಯಾಂಡ್ಸ್ ತುಂಬಾ ಓವರ್ ಆಕ್ಟಿವ್ ಆಗಿರುತ್ತೆ. ಅದನ್ನ ಕಾಮ್ ಮಾಡೋದಕ್ಕೆ ಈ ಆಲ್ಮಂಡ್ ಆಯಿಲ್ ತುಂಬಾ ಹೆಲ್ಪ್ ಮಾಡುತ್ತೆ. ಆಟೋಮೆಟಿಕಲಿ ಅದು ಸೆಬಾಷಿಯಸ್ ಗ್ಲ್ಯಾಂಡ್ಸ್ ಕಾಮ್ ಆಗಿದ ತಕ್ಷಣ ಆಯಿಲ್ ಪ್ರೊಡಕ್ಷನ್ ಏನಿರುತ್ತೆ ಅದು ತುಂಬಾ ರೆಗ್ಯುಲೇಟ್ ಆಗ್ತಾ ಬರುತ್ತೆ. ಅಂಡ್ ಆಲ್ಸೋ ಆಲ್ಮಂಡ್ ಆಯಿಲ್ ನಿಮಗೆ ಹೇರ್ಗೆ ಶೈನ್ನೆಸ್ ಕೊಡುತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಈ ಆಲ್ಮಂಡ್ ಆಯಿಲ್ ಏನ್ ಮಾಡುತ್ತೆ ಅಂತ ಅಂದ್ರೆ, ಹೇರ್ ಡ್ಯಾಮೇಜ್ ನ ಕೂಡ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಹೇರ್ ಡ್ಯಾಮೇಜ್ ಆದಾಗ, ಹೇರ್ ಡ್ಯಾಮೇಜ್ ಇನ್ ದ ಸೆನ್ಸ್ ನಾವು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿರ್ತೀವಿ, ಕರ್ಲ್ಸ್ ಮಾಡಿಸ್ಕೊಂಡಿರ್ತೀವಿ, ಹೇರ್ ಬ್ಲೋ ಡ್ರೈ ಮಾಡಿಸ್ಕೊಂಡಿರ್ತೀವಿ. ಸೊ ಇದೆಲ್ಲ ಆದ್ಮೇಲೆ ನೀವು ಆಫ್ಟರ್ ಆಯಿಲಿಂಗ್ ಮಾಡೋ ಟೈಮಲ್ಲಿ ಆದಷ್ಟು ಆ ಟೈಮಲ್ಲಿ ಎಸ್ಪೆಷಲಿ ನೀವು ಆಲ್ಮಂಡ್ ಆಯಿಲ್ ನ ಹಾಕೊಳ್ಳೋದ್ರಿಂದ ಆ ಡ್ಯಾಮೇಜ್ ಆಗಿರೋಂಥ ಎಲ್ಲ ಇದನ್ನ ಕೂಡ ಕಮ್ಮಿ ಮಾಡ್ತಾ ಹೋಗುತ್ತೆ. ಹಾಗೆ ದಿಸ್ ಇಸ್ ಆಂಟಿ ಇನ್ಫ್ಲಮೇಟರಿ. ಸೊ ಹೇರ್ ಡ್ಯಾಂಡ್ರಫ್ ಆಗಿರ್ಲಿ ಅಥವಾ ಇಚ್ಚಿಂಗ್ ಆಗಿರ್ಲಿ ಇದೆಲ್ಲನೂ ಕೂಡ ಕಮ್ಮಿ ಮಾಡುತ್ತೆ. ಅಂಡ್ ಬ್ಲಡ್ ಸರ್ಕ್ಯುಲೇಷನ್, ಹೆಡ್ಗೆ ಮಸಾಜ್ ಅಥವಾ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ರೆ, ನಾವು ಮೈಂಡ್ ಅನ್ನ ಕಾಮಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಹೇರ್ ಗ್ರೋತ್ ಆಲ್ಸೋ. ಸೊ ಹಾಗಾಗಿ ಎವ್ರಿ ಟೈಮ್ ನೀವು ಆಯಿಲಿಂಗ್ ಮಾಡುವಾಗ ಒಂದು 20 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಹೇರ್ ಮಸಾಜ್ ನ ಚೆನ್ನಾಗಿ ಮಾಡಿ. ಸೊ ನೆಕ್ಸ್ಟ್ ಕಮ್ಸ್ ಕ್ಯಾಸ್ಟರ್ ಆಯಿಲ್. ಸೊ ನಾನು ಇದ್ರದ್ದು ಎಲ್ಲಾ ಲಿಂಕ್ಗಳನ್ನ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ.
ಸೋಲ್ಫ್ಲವರ್ ಬ್ರ್ಯಾಂಡ್ ಇಂದ ತರಿಸ್ಕೊಂಡಿದ್ದೀನಿ, ವಿಚ್ ಇಸ್ ವೆರಿ ಗುಡ್. ಆಕ್ಚುಲಿ ಒಂದು ಬಾಟಲ್ಸ್ ಎಲ್ಲ ಖಾಲಿಯಾಗಿ ಅಗೈನ್ ನಾನು ಮತ್ತೆ ತರಿಸ್ಕೊಂಡಿರೋದು. ಸೊ ಕ್ಯಾಸ್ಟರ್ ಆಯಿಲ್ ಹೇರ್ ಗ್ರೋತ್ ಅಲ್ಲಿ ಇಟ್ಸ್ ಲೈಕ್ ರಾಮ್ ಬಾಣ್ ಅಂತಾನೆ ಅನ್ಬೋದು. ಯಾಕೆ ಅಂತಂದ್ರೆ ಇದು ಇಟ್ ಸ್ಪೀಡ್ಸ್ ಅಪ್ ಯೋರ್ ಹೇರ್ ಗ್ರೋತ್ ಟು 5 times in one application. ಸಖತ್ತಾಗಿದೆ ಅಲ್ಲ ಮತ್ತೆ. ಸೊ ಬಟ್ ಆದ್ರೆ ಎಲ್ರಿಗೂ ಕೂಡ ಇದು ಆಗೋದಿಲ್ಲ, ಕೋಲ್ಡ್ ಆಗತ್ತೆ, ಈವನ್ ನನಗೂ ಕೂಡ ಕೋಲ್ಡ್ ಆಗುತ್ತೆ. ಬಟ್ ಆದ್ರೆ ನಾನು ಒಂದು ಕನ್ಕಾಕ್ಷನ್ ಪ್ರಿಪೇರ್ ಮಾಡ್ಕೊಳ್ತೀನಿ ಆಯಿಲ್, ನನ್ನ ಹೇರ್ ಆಯಿಲ್ ಮಾಡ್ಕೊಳ್ಳುವಾಗ ಅದನ್ನ ನಿಮಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಐ ಕಾಲ್ ಇಟ್ ಆಸ್ ಮ್ಯಾಜಿಕ್ ಕನ್ಕಾಕ್ಷನ್ ಆಯಿಲ್ ಅಂತಾನೆ ಹೇಳ್ಬೋದು. ಲಾಸ್ಟ್ ವರೆಗೂ ವಿಡಿಯೋ ನೋಡಿ. ಇದು ಡ್ಯಾಂಡ್ರಫ್ಗೆ ತುಂಬಾ ಒಳ್ಳೇದು. ಯಾಕೆ ಅಂತಂದ್ರೆ ದಿಸ್ ಇಸ್ ಆಂಟಿ ಇನ್ಫ್ಲಮೇಟರಿ, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್. ಸೊ ಹಾಗಾಗಿ ಇಲ್ಲಿ ಯಾವುದೇ ತರ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ನ ನಡೆಸೋದಕ್ಕೇನೆ ಬಿಡೋದಿಲ್ಲ. ಅಂಡ್ ದೆನ್ ಇದನ್ನ ಐಬ್ರೋ ಮತ್ತೆ ಐಲ್ಯಾಶಸ್ ಎವ್ರಿ ನೈಟ್, ಈ ನಡುವೆ ಒಂದು ನಾನು ಐಬ್ರೋಗೆ ಮತ್ತೆ ಐಲ್ಯಾಶಸ್ಗೆ ಎವ್ರಿ ಡೇ ಹಚ್ಕೊಂಡು ನೈಟ್ ಹೊತ್ತು ಮಲ್ಕೊಳ್ತಾ ಇದ್ದೀನಿ. ಬಟ್ ಸಮ್ಟೈಮ್ಸ್ ಕೋಲ್ಡ್ ಆದಾಗ ನನ್ನ ಐ ಸ್ವೆಲ್ ಆಗಿರುತ್ತೆ, ನೋಡ್ಕೊಂಡು ನಿಮ್ಗೆ ಆತರ ಏನಾದ್ರು ಅನಿಸ್ತು ಅಂತಂದ್ರೆ 1 day ಬಿಟ್ಟು ಆಲ್ಟರ್ನೇಟಿವ್ ಡೇಸ್ ಅಲ್ಲಿ ಕೂಡ ನೀವು ಹಾಕೊಳ್ಬಹುದು. ಅಂಡ್ ದಿಸ್ ಇಸ್ ನ್ಯಾಚುರಲ್ ಕಂಡೀಷನರ್, ನಥಿಂಗ್ ಬಟ್ ಕಂಡೀಷನರ್ ತರ ಸ್ನಾನ ಮಾಡಾದ್ಮೇಲೆ ಕಂಡೀಷನರ್ ಹಾಕೊಳ್ಳೋ ತರದಲ್ಲ. ಬಟ್ ಇದನ್ನ ಹಾಕೊಂಡು ನೀವು ಸ್ನಾನ ಮಾಡಾದ್ಮೇಲೆ ಹೇರ್ ಫೀಲ್ ಲೈಕ್ ಸ್ಟ್ರಾಂಗ್ ಅನ್ಸುತ್ತೆ, ಗ್ಲಾಸಿ ಅನ್ಸುತ್ತೆ, ಮತ್ತೆ ಶೈನಿಂಗ್ ಕೂಡ ಕೊಡುತ್ತೆ. ಹಾಗಾಗಿ ಥಮ್ಸ್ ಅಪ್ ಫಾರ್ ಕ್ಯಾಸ್ಟರ್ ಆಯಿಲ್. ಸೊ ನೆಕ್ಸ್ಟ್ ಈಸ್ ಸೆಸ್ಮಿ ಆಯಿಲ್. ಸೊ ಇದು ಹೇರ್ಗೆ ಶೈನ್ ಕೊಡುತ್ತೆ, ಗ್ಲಾಸಿ ಕೊಡುತ್ತೆ. ಅಂಡ್ ಇದರಲ್ಲಿರುವಂತಹ omega-3, omega-6 ನ್ಯೂಟ್ರಿಯೆಂಟ್ಸ್ ಏನಿದೆ ಅಗೇನ್ ಹೇರ್ ಫಾಲ್ ಅನ್ನ ಕಮ್ಮಿ ಮಾಡುತ್ತೆ. ಅಂಡ್ ಆಲ್ಸೋ ಇದು ಹೀಟ್, ನಾವು ಹೇರ್ ಡ್ರೈ ಆಲ್ಮಂಡ್ ಆಯಿಲ್ ಜೊತೆ ಇದನ್ನು ಕೂಡ, ಆಲ್ಮಂಡ್ ಆಯಿಲ್ ತರನೇ ಇದನ್ನು ಕೂಡ. ಬಟ್ ಆದ್ರೆ ಇದರಲ್ಲಿ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಏನಂತ ಅಂದ್ರೆ ಇಟ್ ರೆಡ್ಯೂಸಸ್ ಗ್ರೇ ಹೇರ್. ನಮ್ದು ಏನ್ ಗ್ರೇ ಹೇರ್ ಇದೆಯಲ್ಲ ಅದನ್ನ ಕಮ್ಮಿ ಮಾಡ್ತಾ ಬರುತ್ತೆ. ಅಂಡ್ ಆಲ್ಸೋ ಮೇಕ್ಸ್ ಅವರ್ ಬ್ಲ್ಯಾಕ್ ಹೇರ್ ಡಾರ್ಕನ್, ಸೊ ಇನ್ನು ಡಾರ್ಕ್ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ UV ರೇಸ್. ಇಟ್ ಆಕ್ಟ್ಸ್ ಆಸ್ ಅ ಸನ್ ಬ್ಲಾಕ್ ಇಂಗ್ರೀಡಿಯಂಟ್. ಚೆನ್ನಾಗಿದೆ ಅಲ್ಲ. ಅಂಡ್ ಇದನ್ನ ನಾನು ಯಾಕೆ ಯೂಸ್ ಅಂಡ್ ಆಲ್ಸೋ ಇದು ಬಾಲ್ಡ್ನೆಸ್ ನ ಕಮ್ಮಿ ಮಾಡುತ್ತೆ. ಈ ಎರಡು ಗ್ರೇ ಹೇರ್ ಆಗಿರ್ಬೋದು, ಬಾಲ್ಡ್ ಆಗಿರ್ಬೋದು, ಇವೆರಡನ್ನ ಕಮ್ಮಿ ಮಾಡೋದಕ್ಕೋಸ್ಕರ ನಾನು ಈ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಇದು ಹೇರ್ ಫಾಲ್ ಅನ್ನ ಹೇಗೆ ಕಮ್ಮಿ ಮಾಡುತ್ತೆ ಅಂತ ಅಂದ್ರೆ ಇದು ರೂಟ್ಸ್ ಅಲ್ಲಿ ಹೋಗಿ ರೂಟ್ಸ್ ನ ಸ್ಟ್ರೆಂತ್ ಮಾಡುತ್ತೆ. ಸೊ ಆಟೋಮೆಟಿಕಲಿ ರೂಟ್ ಸ್ಟ್ರೆಂತ್ ಆಯ್ತು ಅಂದ್ರೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಈಸ್ ರೋಸ್ ಮೇರಿ ಲ್ಯಾವೆಂಡರ್ ಹೆಲ್ದಿ ಹೇರ್ ಆಯಿಲ್. ಐ ಲವ್ ದಿಸ್. ರೋಸ್ ಮೇರಿ ಅಂದ ತಕ್ಷಣ ಹೇರ್ ಗ್ರೋತ್ ಅನ್ನೋದೇ ತುಂಬಾ ಇದಾಗುತ್ತೆ. ಯಾಕೆ ಅಂತ ಅಂದ್ರೆ ರೋಸ್ ಮೇರಿನಲ್ಲಿ ಒಂದು ಕಾರ್ನೋಸಿಕ್ ಆಸಿಡ್ ಅನ್ನೋ ಒಂದು ಇಂಗ್ರೀಡಿಯೆಂಟ್ ಇದೆ. ಆ ಇಂಗ್ರೀಡಿಯೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಸ್ಕ್ಯಾಲ್ಪ್ ಅಲ್ಲಿ ಬ್ಲಡ್ ಫ್ಲೋನ ಸ್ಟಿಮ್ಯುಲೇಟ್ ಮಾಡುತ್ತೆ. ಒನ್ಸ್ ಬ್ಲಡ್ ಸ್ಟಿಮ್ಯುಲೇಷನ್ ಚೆನ್ನಾಗಿ ಫ್ಲೋ ಆಗ್ತಿದೆ ಅಂತಂದ್ರೆ ಹೇರ್ ಫಾಲಿಕಲ್ಸ್ಗೆಲ್ಲ ಒಳ್ಳೆ ಆಕ್ಸಿಜನ್ ಹೋಗುತ್ತೆ. ಆಕ್ಸಿಜನ್ ಆಟೋಮೆಟಿಕಲಿ ಕಂಟೈನ್ಸ್ ನ್ಯೂಟ್ರಿಯೆಂಟ್ಸ್ ಅಲಾಂಗ್ ಬೇರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ನ ಇದಾಗಿರುತ್ತೆ. ಸೊ ಅದು ಹೇರ್ ಫಾಲಿಕಲ್ಸ್ಗೆ ಹೋದಾಗ ಆಟೋಮೆಟಿಕಲಿ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ನಮ್ಮ ಬಾಡಿ ಒಂದು DHT ಹಾರ್ಮೋನ್ ಅಂತ ಪ್ರೊಡ್ಯೂಸ್ ಮಾಡುತ್ತೆ. ದಿಸ್ DHT ಹಾರ್ಮೋನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಹೇರ್ ಫಾಲ್ ಅಂತಾನೆ ಹೇಳ್ಬೋದು. ಈ DHT ಹೆಂಗ್ ಪ್ರೊಡ್ಯೂಸ್ ಆಗುತ್ತೆ, ಯಾಕೆ ಪ್ರೊಡ್ಯೂಸ್ ಆಗುತ್ತೆ ಅಂತಂದ್ರೆ ಇಟ್ ಇನ್ಕ್ರೀಸಸ್ ಫಾರ್ ಮೆನಿ ರೀಸನ್ಸ್. ಏನಾಗಿರ್ಬೋದು, ನಮ್ಮ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಹೇಗೆ ಇನ್ಕ್ರೀಸ್ ಆದಾಗ ಆಟೋಮೆಟಿಕ್ಲಿ ಇಟ್ ಗೆಟ್ಸ್ ಕನ್ವರ್ಟ್ ಇನ್ ಟು DHT ಹಾರ್ಮೋನ್ಸ್. ಅಂಡ್ ಇನ್ನೊಂದು PCOS ಇದ್ದಾಗ, ಅಂಡ್ ಆಲ್ಸೋ ನಮ್ಮ ಬಾಡಿನಲ್ಲಿ ಅಡ್ರಿನಾಲಿನ್ ಗ್ಲ್ಯಾಂಡ್ ಅಂತ ಇದೆ, ಅದ್ರದ್ದು ಏನಾದ್ರೂ ಇಶ್ಯೂಸ್ ಬಂದಾಗ, ಅಥವಾ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದು, ಸ್ಮೋಕಿಂಗ್, ಸ್ಲೀಪ್ಲೆಸ್, ಸಡನ್ ಆಗಿ ಬೆಳಗ್ಗೆ ನಿದ್ದೆ ಮಾಡ್ತಿರೋರು ನೈಟ್ ನಿದ್ದೆ ಮಾಡದೇ ಇರೋದು, ಸಮಥಿಂಗ್ ಏನಾದ್ರೂ ನಿದ್ದೆ ಮಾಡದೇ ಇದ್ದಾಗ, ಅಂಡ್ ಆಲ್ಸೋ ಪೂವರ್ ಡಯಟ್ ಇದ್ದಾಗ, ಈ ಎಲ್ಲ ರೀಸನ್ಸ್ ಇಂದನೂ ಕೂಡ DHT ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂಡ್ ಆಲ್ಸೋ ಜೆನೆಟಿಕ್ಸ್ ಅಲ್ಲೂ ಕೂಡ ಇದು DHT ಇನ್ಕ್ರೀಸ್ ಆಗುತ್ತೆ. ಅಪ್ಪ ಅಮ್ಮನ್ಗೆ ಯಾರಿಗಾದ್ರು ಆತರ ಇದ್ರೆ ನಮಗೂ ಕೂಡ ಆತರನೇ ಇರುತ್ತೆ. ಈಗ ನೀವು ಕೇಳಿರ್ಬೋದು, ಅಪ್ಪನ್ಗೆ ಬಾಲ್ಡ್ ಇತ್ತಲ್ಲ ಅದಕ್ಕೆ ಮಗರ್ಗು ಬಂದಿದೆ ಅಂತ ಹೇಳಿ. ಸೊ ಇಟ್ ಈಸ್ ನಥಿಂಗ್ ಬಟ್ ಜೆನೆಟಿಕಲಿ DHT ನೆಕ್ಸ್ಟ್ ಜನರೇಷನ್ಗೆ ಕ್ಯಾರಿ ಆಗುತ್ತೆ. ಅಂಡ್ ಆಲ್ಸೋ ಏಜ್ ಇನ್ಕ್ರೀಸ್ ಆಗ್ತಾ ಆಗ್ತಾ ನಮ್ಮ ಬಾಡಿನಲ್ಲಿ DHT ಹಾರ್ಮೋನ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಡಯಟ್ ಅಲ್ಲಿ ಏನೇನ್ ಕಂಟ್ರೋಲ್ ಮಾಡಬಹುದು ಅಂತ ಅಂದ್ರೆ, ಐ ಮೀನ್ DHT ನ ಕಮ್ಮಿ ಮಾಡಬಹುದು ಅಂತಂದ್ರೆ, ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಕ್ಯಾರೆಟ್, ಬನಾನಾ, ನಾನ್ ವೆಜ್ ಅಲ್ಲಿ ಲಿವರ್ ಅಂಡ್ ವಾಟರ್ಮೆಲನ್. ಸೊ ಈ ಎಲ್ಲಾನು
ತುಂಬಾ ಚೆನ್ನಾಗಿ ನೀವು ತಿನ್ನೋದ್ರಿಂದ ಹೇರ್ ಫಾಲ್ ಆಗೋದು ಕಮ್ಮಿ ಆಗುತ್ತೆ. ಹೇಗೆ ಅಂತಂದ್ರೆ DHT ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಈ DHT ಅನ್ನೋದು ಹಾರ್ಮೋನ್ ಏನ್ ಮಾಡುತ್ತೆ ಅಂತಂದ್ರೆ ಹೇರ್ ಫಾಲಿಕಲ್ಸ್ ಇರುತ್ತಲ್ಲ ಅದನ್ನ ಶ್ರಿಂಕ್ ಮಾಡುತ್ತೆ. ಸೊ ಆಟೋಮೆಟಿಕಲಿ ಶ್ರಿಂಕ್ ಆದಾಗ ಹೇರ್ ಥಿನ್ನಿಂಗ್ ಆಗಿರ್ಬೋದು, ಹೇರ್ ಲಾಸ್ ಆಗ್ಬೋದು, ಹೇರ್ ಲಾಸ್ ಕೂಡ ಆಗುತ್ತೆ. ಹಾಗೆ ನ್ಯೂ ಹೇರ್ ಗ್ರೋತ್ ಏನಾಗುತ್ತಲ್ಲ ಅದನ್ನು ಕೂಡ ಇದು ಕಮ್ಮಿ ಮಾಡುತ್ತೆ. ಸೊ ಈ ಕಾರ್ನೋಸಿಕ್ ಆಸಿಡ್ ಅನ್ನೋದು ಏನ್ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ ಇನ್ ರೋಸ್ಮೆರಿ ಇದೆಯಲ್ಲ, ಇದು ಏನ್ ಮಾಡುತ್ತೆ ಅಂತಂದ್ರೆ DHT ಬ್ಲಾಕರ್ಸ್ ಆಗಿ ನಿಮ್ಗೆ ಆಕ್ಟ್ ಮಾಡುತ್ತೆ. ಅಂಡ್ ಆಲ್ಸೋ ಇಟ್ ರಿಜುವಿನೇಟ್ಸ್ ಹೇರ್ ಫಾಲಿಕಲ್. ಸೊ ಹೇರ್ ಫಾಲಿಕಲ್ ಮತ್ತೆ ಚೆನ್ನಾಗಿ ಗ್ರೋ ಆಗುತ್ತೆ. ಅಂಡ್ ಇಟ್ ಏನದು ರೋಸ್ಮೆರಿ ಆಯಿಲ್ ಹೇರ್ ಡ್ಯಾಂಡ್ರಫ್ಗಾಗಿರ್ಲಿ, ಹೇರ್ ಫಾಲ್ಗಾಗಿರ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಅಂಡ್ ಆಲ್ಸೋ ಇದನ್ನು ಕೂಡ ಸೆಸಿಮಿ ಆಯಿಲ್ ತರ ಗ್ರೇ ಹೇರ್ ನ ಕಮ್ಮಿ ಮಾಡುತ್ತೆ. ಸೊ ನೆಕ್ಸ್ಟ್ ಈಸ್ ಶಾಂಪೂ. ಶಾಂಪೂ ಅಂದಿದ ತಕ್ಷಣ ಈಗೊಂದು ಟ್ರೆಂಡ್ ಬಂದ್ಬಿಟ್ಟಿದೆ, ಸಲ್ಫೇಟ್ ಫ್ರೀ ಶಾಂಪೂಗಳನ್ನ ಹಾಕ್ಬೇಕು ಅನ್ನೋದು, ವಿಚ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ. ಬಟ್ ಟು ಬಿ ಫ್ರಾಂಕ್, ಸಲ್ಫೇಟ್ ಫ್ರೀನ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ನೆಕ್ಸ್ಟ್ 1 month ಅಲ್ಲಿ ನಿಮ್ಗೆ ಡ್ಯಾಂಡ್ರಫ್ ಆಗಿರ್ಬೋದು, ಫಂಗಲ್ ಆಕ್ಟಿವಿಟೀಸ್ ಇನ್ ಯೋರ್ ಹೇರ್, ಎವ್ರಿಥಿಂಗ್ ಸ್ಟಾರ್ಟ್ ಆಗುತ್ತೆ. ಇದನ್ನ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಹಾಗಾಗಿ ನಿಮ್ಗೆ ರಿಸರ್ಚ್ ಎಲ್ಲ ಮಾಡಿ ತಿಳ್ಕೊಂಡು ನಿಮ್ಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಆಕ್ಚುಲಿ ಈ ಸಲ್ಫೇಟ್ ಫ್ರೀ ಏನ್ ಮಾಡುತ್ತೆ ಅಂತಂದ್ರೆ, ಸಲ್ಫೇಟ್ ಇರುವಂತ ಒಂದು ಶಾಂಪೂ ಏನ್ ಮಾಡುತ್ತೆ ಅಂತಂದ್ರೆ, ಏನ್ ಮೈಕ್ರೋಬಿಯಲ್ ಆಕ್ಟಿವಿಟೀಸ್ ಹೇರ್ ಅಲ್ಲಿ ನಡೆಯುತ್ತಲ್ಲ, ಸ್ಕ್ಯಾಲ್ಪ್ ಅಲ್ಲಿ ನಡೆಯುತ್ತಲ್ಲ, ಅದನ್ನ ಕಮ್ಮಿ ಮಾಡುತ್ತೆ. ಬಟ್ ಅಗೇನ್ ಸಲ್ಫೇಟ್ ಶಾಂಪೂಗಳನ್ನೇ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಆಗಿರ್ಬೋದು ಅಥವಾ ಹೇರ್ ಫ್ರಿಸಿನೆಸ್ ಆಗಿರ್ಬೋದು, ಇದೆಲ್ಲ ಆಗುತ್ತೆ. ನಾನು ಇದ್ರಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, 1 month ಅಲ್ಲಿ 15 days ಅಲ್ಲಿ ನಾನು ಸಲ್ಫೇಟ್ ಫ್ರೀ ಯೂಸ್ ಮಾಡ್ತೀನಿ. ಅನದರ್ 15 days ಐ ವಿಲ್ ಬಿ ಯೂಸಿಂಗ್ ಸಲ್ಫೇಟ್ ಶಾಂಪೂ. ಸೊ ಐ ಹ್ಯಾವ್ ಟು ಬ್ಯಾಲೆನ್ಸ್, ಡ್ಯಾಂಡ್ರಫ್ ಆಗದೆ ಇರೋ ತರ ಎಲ್ಲಾನು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ. ದೆನ್ ನಾನು ಇಲ್ಲಿ ಯೂಸ್ ಮಾಡ್ತಿರುವಂತಹ ಶಾಂಪೂಗಳು ಯಾವುದು ಅಂತ ಅಂದ್ರೆ, ಲಾರಿಯಲ್ ಹೈಲುರಾನ್ ಮಾಯಿಶ್ಚರ್ ಶಾಂಪೂ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ದೆನ್ ರೀಸೆಂಟ್ ಆಗಿ ನಾನು ಮೊರಾಕನ್ ಹೇರ್ ಆಯಿಲ್ ಮೊರಾಕನ್ ಶಾಂಪೂ ತಗೊಂಡಿದ್ದೀನಿ. ತುಂಬಾ ಕಾಸ್ಟ್ಲಿ ಇದೆ ಇದು. ಅಂಡ್ ಬಿಫೋರ್ ದಟ್ ನಾನು ಲವ್ ಅಂಡ್ ಬ್ಯೂಟಿ ಇಂದ ಶಾಂಪೂ ಯೂಸ್ ಮಾಡ್ತಾ ಇದ್ದೆ. ಆಸ್ ಐ ಟೋಲ್ಡ್ ಯು, ಸಲ್ಫೇಟ್ ಫ್ರೀ ಶಾಂಪೂ ಅಂತ ಹೇಳಿದ ತಕ್ಷಣ ನಾನು ಇದನ್ನ ತಗೊಂಡಿದ್ದೆ. ಬಟ್ ಇದು ತುಂಬಾ ಚೆನ್ನಾಗಿತ್ತು, ಸ್ವಲ್ಪ ಫ್ರಾಗ್ರೆನ್ಸ್ ಜಾಸ್ತಿ. ಬಟ್ ಲಾಂಗ್ ಟೈಮ್ ಇದನ್ನ ಯೂಸ್ ಮಾಡ್ತಿದ್ದಿದ್ರಿಂದ ಡ್ಯಾಂಡ್ರಫ್ ಸ್ಟಾರ್ಟ್ ಆಯ್ತು. ಸೊ ಹಾಗಾಗಿ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿಕೊಂಡು ಹೇರ್ ಕೇರ್ ಮಾಡೋಣ ಅಂತ ಇದು ಲಾರಿಯಲ್ ಮತ್ತೆ ಮೊರಾಕನ್. ಸೊ ಮೊರಾಕನ್ ಬಗ್ಗೆ ಹೇಳ್ತೀನಿ. ದಿಸ್ ಇಸ್ ದ ಫಾರಿನ್ ಬ್ರ್ಯಾಂಡ್. ಇದು ಎಷ್ಟು 250 ml ಗೆ ಎಷ್ಟು ಅಂತ ಅಂದ್ರೆ 2340. ಇದ್ರದ್ದು ಲಿಂಕ್ ನ ಕೂಡ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದು ಆಕ್ಚುಲಿ ತುಂಬಾ ಚೆನ್ನಾಗಿ ಹೇರ್ ಫಾಲ್ ನ ಕಮ್ಮಿ ಮಾಡುತ್ತೆ, ಹಾಗೆ ಹೇರ್ ವಾಲ್ಯೂಮ್ ಕೊಡುತ್ತೆ. ಇಷ್ಟು ಕಾಸ್ಟ್ಲಿನ ನಾನು ಐ ಫೆಲ್ಟ್ ಇಟ್ಸ್ ಬಿಟ್ ಕಾಸ್ಟ್ಲಿ. ಸೊ ಹಾಗಾಗಿ ನೆಕ್ಸ್ಟ್ ನಾನು ಲಾರಿಯಲ್ ಕೂಡ ತಗೊಂಡೆ. ಈ ಎರಡನ್ನು ನಾನು ಯಾವ ತರ ಸ್ವಿಚಿಂಗ್ ಮಾಡ್ಕೊಳ್ತೀನಿ ಅಂತ ಅಂದ್ರೆ, ಸೊ ಮೊರಾಕನ್ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ರೆಗ್ಯುಲರ್ ಶಾಂಪೂ ಯೂಸ್ ಮಾಡೋ ತರ ಇದನ್ನ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಹೇಗ್ ಮಾಡ್ತೀನಿ ಅಂತ ಹೇಳ್ತೀನಿ. ಫಸ್ಟ್ ಹೇರ್ ಆಯಿಲ್ ಮಾಡಿದ್ದಿನ ಲಾರಿಯಲ್ ಇದನ್ನ ಹಾಕೊಂಡು ಹೇರ್ ಸ್ಟ್ರ್ಯಾಂಡ್ಸ್ ಮಾತ್ರ, ಬರೀ ಕೂದಲು ಮಾತ್ರ ಹಾಕಿ ಆಯಿಲ್ ನ ತೆಗೆದ್ಬಿಡ್ತೀನಿ. ದೆನ್ ನಾನು ಮೊರಾಕನ್ ಹಾಕಿ ಸ್ಕ್ಯಾಲ್ಪಿಗೆ ಇಷ್ಟು ನನ್ನ ಹೇರ್ ಇಷ್ಟುದ್ದ ಇದೆ, ಇಷ್ಟು ಶಾಂಪೂನ ನೀರಿಗೆ ಹಾಕೊಂಡು ಚೆನ್ನಾಗಿ ಲ್ಯಾದರ್ ಬರೋ ತರ ಮಾಡ್ಕೊಂಡು ವಾಶ್ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ. ಆಫ್ಟರ್ ದಟ್ ಅಗೇನ್ ಒಂದ್ ಸ್ವಲ್ಪ ಹಾಕೊಂಡು ಲ್ಯಾದರ್ ಬರೋ ತರ ಚೆನ್ನಾಗಿ ಆಯಿಲ್ನೆಲ್ಲ ತೆಗೆದು ಫುಲ್ ಹೇರ್ ವರ್ಗು ಕೂಡ ಕಂಪ್ಲೀಟ್ ಆಗಿ ವಾಶ್ ಮಾಡ್ತೀನಿ. ಸೊ ಈ ತರ ಮಾಡೋದ್ರಿಂದ ಕಾಸ್ಟ್ಲಿ ಆಗಿರುವಂತಹ ಶಾಂಪೂಗಳನ್ನ ಚೆನ್ನಾಗಿ ಲಾಂಗ್ ಟರ್ಮ್ ಅಲ್ಲಿ ಯೂಸ್ ಮಾಡ್ಕೊಳ್ಬಹುದು. ಸೊ ನೆಕ್ಸ್ಟ್ ಬಾಚನ್ಗೆ ಕೂಮ್. ಸೊ ನಾನು ಯಾವ್ದು ಅಂದ್ರೆ ತುಂಬಾನೇ ಇಟ್ಕೊಂಡಿದ್ದೆ, ನನ್ನ ಮಕ್ಕಳೆಲ್ಲ ಅಲ್ಲಿ ಇಲ್ಲಿ ಎಸ್ಬಿಟ್ಟಿದ್ದಾರೆ. ವೇಗ ಅಂಡ್ ದೆನ್ ಬ್ರೇಕ್ ಮಾಡಿಬಿಟ್ಟಿದ್ದಾರೆ. ಆದಷ್ಟು ದೊಡ್ಡ ಹಲ್ಲಿಂದು ಇದನ್ನ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ನಾನು ಕೂದಲನ್ನ ಎಲ್ಲ ಸಿಕ್ ಬಿಡಿಸ್ಕೊಳ್ಳೋದಕ್ಕೆ ಇದನ್ನ ತಗೊಳ್ತೀನಿ. ಅಂಡ್ ಏನಾದ್ರು ಒಳ್ಳೆ ಚೆನ್ನಾಗಿ ಬಾಚ್ಕೊಳ್ಬೇಕು ಅಂತಂದ್ರೆ ಇದನ್ನ ತಗೊಳ್ತೀನಿ. ಅಂಡ್ ದಿಸ್ ಇಸ್ ಮುರ್ದು ಹಾಕ್ಬಿಟ್ಟಿದ್ದಾರೆ. ಇದ್ರದ್ದು ಲಿಂಕ್ ಅನ್ನ ಕೂಡ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಇದು ತುಂಬಾ ಚೆನ್ನಾಗಿದೆ. ಇದನ್ನ ಆಯಿಲ್
ತಲೆಗೆ ಹಚ್ಕೊಂಡಾಗ ಅಥವಾ ಸ್ನಾನ ಮಾಡುವಾಗ ಲ್ಯಾದರ್ ಬರೋದಕ್ಕೆ. ಸೊ ಒಂಥರ ನಂಗೆ ಈ ನಡುವೆ ಇದ್ರ ತಲೆನೋವು ಇದನ್ನ ಫಿಕ್ಸ್ ಮಾಡ್ಕೊಳಕ್ ಬಂದಿಲ್ಲ ನನಗೆ. ನನ್ನ ಹಸ್ಬೆಂಡ್ನ ಕೇಳ್ಬೇಕು ಹೆಂಗ್ ಫಿಕ್ಸ್ ಮಾಡೋದು ಅಂತ. ಸೊ ಇದು ಫಿಟ್ ಮಾಡಿಕೊಂಡು ಇವನ್ ತಲೆನೋವು ಬಂದ್ರು ಕೂಡ ನೀವೊಂದು ಮಸಾಜ್ ಮಾಡ್ಕೊಳ್ಳಿ, ಅಥವಾ ಆಯಿಲ್ ಹಚ್ಚಿದಾಗ ಒಂದು 15-20 ಮಿನಿಟ್ಸ್ ನಿಮಗೆ ಅಂತ ನೀವು ಟೈಮ್ ಕೊಟ್ಕೊಂಡು ಈ ತರ ಮಸಾಜ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಬ್ಲಡ್ ಫ್ಲೋ ತುಂಬಾ ಚೆನ್ನಾಗಾಗತ್ತೆ. ಅಂಡ್ ನೆಕ್ಸ್ಟ್ ರಬ್ಬರ್ ಬ್ಯಾಂಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಅರ್ಧರ್ಧ ಕೂದಲು ಕಟ್ಟೆ ಆಗೋಗುತ್ತೆ ಈ ರಬ್ಬರ್ ಬ್ಯಾಂಡ್ ವಿಚಾರದಿಂದ. ಆದಷ್ಟು ಕೂಡ ಸ್ಯಾಟಿನ್ ರಬ್ಬರ್ ಬ್ಯಾಂಡ್ಸ್ ಯೂಸ್ ಮಾಡಿ. ನಾನು ಇದನ್ನ ನೈಟ್ ಹೊತ್ತು ಮಲ್ಕೊಳ್ವಾಗ ಇದೇ ತರದ್ ಯೂಸ್ ಮಾಡೋದು. ಆಲ್ಮೋಸ್ಟ್ ಡೇ ಟೈಮಲ್ಲೂ ಕೂಡ ಹೊರಗಡೆ ಎಲ್ಲೂ ನಾನು ಟೈಟ್ ಆಗಿ ಹಾಕೊಂಡು ಹೋಗೋ ತರ ಇಲ್ಲ ಅಂತಂದ್ರೆ ಇದನ್ನೇ ಯೂಸ್ ಮಾಡೋದು. ಸೊ ದೀಸ್ ಸ್ಯಾಟಿನ್ ಬ್ಯಾಂಡ್ಸ್ ಇನ್ನೂ ತುಂಬಾ ಇತ್ತು, ಎಲ್ಲ ಅಲ್ಲಿ ಇಲ್ಲಿ ಹೊಟ್ಟೋಗಿದೆ. ನೆಕ್ಸ್ಟ್ ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಟೈಟ್ ಆಗಿ ಹೇರ್ ಇದಾಗಬೇಕು, ಟೈ ಮಾಡಬೇಕು ಅಂತಂದ್ರೆ ಈ ರಬ್ಬರ್ ಬ್ಯಾಂಡ್ಸ್ ನ ಯೂಸ್ ಮಾಡ್ತೀನಿ. ಇದ್ ಬಿಟ್ಟು ನಾನು ಸ್ಟ್ರೈಟ್ನಿಂಗ್ ಅಂತೆಲ್ಲ ಏನು ಮಾಡ್ಕೊಳ್ಳಲ್ಲ. ಐ ಆಮ್ ಡನ್ ವಿತ್ ದ ಸ್ಟ್ರೈಟ್ನಿಂಗ್ ಪಾರ್ಟ್. ಯಾಕೆ ಅಂತಂದ್ರೆ ದಿಸ್ ಮೇಕಪ್ ಬಾಕ್ಸ್, ಅದ್ರ ಬಗ್ಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಏನೇನಿದೆ ನನ್ನ ಮೇಕಪ್ ಬಾಕ್ಸ್ ಅಲ್ಲಿ ಅಂತ ಹೇಳಿ. ಸ್ವಲ್ಪ ಟ್ರಯಲ್ ಕೂಡ ತೋರಿಸ್ತೀನಿ ಏನೇನಿದೆ ಅಂತ ಹೇಳಿ. ದಿಸ್ ಈಸ್ ಹೌ ದಿಸ್ ಮೇಕಪ್ ಬಾಕ್ಸ್ ಈಸ್. ಈ ತರ ಕಂಪಾರ್ಟ್ಮೆಂಟ್ ಇದೆ. ಯೂಶಲಿ ನಾನು ಇದನ್ನ ತಗೊಂಡಿರ್ಲಿಲ್ಲ, ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ದು. ಯಾಕೆ ಅಂತ ಅಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ನನ್ನ ಮಗ ಹುಡುಗಿ ಅನ್ನೋ ತಕ್ಕಂತೆನೆ ಮೇಕಪ್ ಅಂದ್ರೆ ತುಂಬಾನೇ ಇಷ್ಟ ಅನ್ನೋ ತರ ಎಲ್ಲ ಹೋಗಿ ಹತ್ತಿ ಎಳೆದು ಎಲ್ಲ ಕಿತ್ ಹಾಕ್ತಾ ಇದ್ಲು. ಹಾಗಾಗಿ ಕ್ಲೀನಾಗಿ ಪ್ರಿಸರ್ವ್ ಮಾಡೋದಕ್ಕೋಸ್ಕರ, ಕ್ಲೀನಾಗಿ ಇಟ್ಕೊಳ್ಳೋಣ ಅನ್ನೋದಕ್ಕೋಸ್ಕರ ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋ ವಿಲ್ ಬಿ ಅಬೌಟ್ ಮೇಕಪ್ ಬಾಕ್ಸ್. ಅಂಡ್ ನಾನೇನ್ ಹೇಳ್ತಿದ್ದೆ ನಾನು ಏನ್ ಹೇಳ್ತಿದ್ದೆ ಅನ್ನೋದು ನಿಜವಾಗ್ಲೂ ನಂಗೆ ನೆನಪಾಗ್ಲಿಲ್ಲ. ಸೊ ದಿಸ್ ಇಸ್ ಕಾಲ್ಡ್ ಮಾಮ್ ಬ್ರೈನ್. ದೇವ್ರು ಹೇಗ್ ಮಾಡ್ಬಿಟ್ಟಿರ್ತಾನೆ ಅಲ್ವಾ. ಮಾಮ್ ಬ್ರೈನ್ ಅಂತ ಏನಂದ್ರೆ ನಮ್ಗೆ ಏನ್ ನಡೀತಾ ಇದೆ ಆ ಎಲ್ಲಾ ವಿಚಾರನು ಸೈಡಿಗೆ ಇಟ್ಟು ಬರೀ ಮಕ್ಕಳನ್ನ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಆಟೋಮೆಟಿಕಲಿ ಮದರ್ಸ್ ನ ಚೇಂಜ್ ಮಾಡ್ಬಿಡುತ್ತೆ. ಮದರ್ ಬ್ರೈನ್ ನೇ ದೇವ್ರು ಚೇಂಜ್ ಮಾಡ್ಬಿಡುತ್ತೆ ಅನ್ಸ್ಟಾಕ್. ದಿಸ್ ಇಸ್ ರಿಯಲಿ ಸೈಂಟಿಫಿಕಲಿ ಪ್ರೂವನ್ ಮಾಮ್ ಬ್ರೈನ್ ಅಂತ ಹೇಳಿ. ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಏನದು ಎಕ್ಸಾಕ್ಟ್ಲಿ ಮಾಮ್ ಬ್ರೈನ್ ಅನ್ನೋದ್ರ ಬಗ್ಗೆ. ಇವಾಗ ಮ್ಯಾಜಿಕ್ ಹೇರ್ ಆಯಿಲ್ ಕನ್ಕಾಕ್ಷನ್ ಅಂತ, ಮ್ಯಾಜಿಕ್ ಹೇರ್ ಆಯಿಲ್ ಕನ್ಕಾಕ್ಷನ್, ಇದನ್ನ ನಾನು ಹೇಳ್ಕೊಡ್ತೀನಿ ಅಂತ ಅಂದಿದ್ನಲ್ಲ. ಸೊ ನನ್ಗೆ ಹೇಗೆ ಹೇರ್ ಫಾಲ್ ನ ಕಂಪ್ಲೀಟ್ ಝೀರೋ ಮಾಡಿದೀನಿ, ನವ್ ಆಮ್ ಝೀರೋ ಹೇರ್ ಫಾಲ್ ಅನ್ನೋ ತರ ಹೇಳ್ಬೋದು. ಸೊ ಇದು ಹೇಗಾಯ್ತು ಅಂದ್ರೆ ಒಂದು ಡಯಟ್ ಅಂಡ್ ಇನ್ನೊಂದು ಶಾಂಪೂ ಅಂಡ್ ಇನ್ನೊಂದು ಹೇರ್ ಆಯಿಲ್. ಸೊ ಹೇರ್ ಆಯಿಲ್ ನ ಬನ್ನಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ್ಯಾವ್ದನ್ನ ಮಿಕ್ಸ್ ಮಾಡ್ಕೊಂಡು ಎಷ್ಟು ಕ್ವಾಂಟಿಟಿನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ತೋರಿಸ್ಕೊಡ್ತೀನಿ, ಹೋಗೋಣ ಈಗ. ಸೊ ಬನ್ನಿ ಹೋಗೋಣ, ಹೇರ್ ಆಯಿಲ್ ನ ಬೇಗ ಪ್ರಿಪೇರ್ ಮಾಡ್ಕೊಂಡು ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತೀನಿ. 4 ಟೇಬಲ್ ಸ್ಪೂನ್ ಯೂಶಲಿ ನಾನು ಹಾಕೊಳ್ಳುವಾಗ ಈಗ ತುಂಬ ಅಭ್ಯಾಸ ಆಗೋಗಿರೋದ್ರಿಂದ ಒಂದು ಅಂದಾಜಲ್ಲಿ ಹಾಕೊಳ್ತೀನಿ. ಬಟ್ ನೀವು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರೆ 4 ಟೇಬಲ್ ಸ್ಪೂನ್ ಹಾಕಿ ಕೊಬ್ಬರಿ ಎಣ್ಣೆನ, ದೆನ್ ಆಲ್ಮಂಡ್ ಆಯಿಲ್ನ 3 ಟೇಬಲ್ ಸ್ಪೂನ್ ಹಾಕಬೇಕಾಗತ್ತೆ. ಬಿಕಾಸ್ ಅದು ಹೇರ್ ಶೈನ್ ಆಗಿರ್ಬೋದು, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿರೋದ್ರಿಂದ, ಹೇರ್ ಫಾಲ್ನ ಕೂಡ ಕಮ್ಮಿ ಮಾಡೋದ್ರಿಂದ ಇದನ್ನು 3 ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ದೆನ್ ಕ್ಯಾಸ್ಟರ್ ಆಯಿಲ್. ಸೊ ಕ್ಯಾಸ್ಟರ್ ಆಯಿಲ್ನ ನಾನು 1 ಟೇಬಲ್ ಸ್ಪೂನ್ ಮಾತ್ರ ಹಾಕೊಳ್ತೀನಿ. ಯಾಕೆ ಅಂತಂದರೆ ನನಗೆ ತುಂಬ ಕೋಲ್ಡ್ ಆಗುತ್ತೆ ಇದನ್ನು ಹಾಕೋದ್ರಿಂದ. ಹಾಗಾಗಿ ನಿಮಗೆ ಆಗುತ್ತೆ ಅಂತಂದರೆ ನೀವು 2 ಟೇಬಲ್ ಸ್ಪೂನ್ಗೆ ಕೂಡ ಇನ್ಕ್ರೀಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಸ್ ಸೆಸ್ಮಿ ಆಯಿಲ್. ಸೊ ಇದನ್ನು ನಾನು 2 ಟೇಬಲ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ. ನಿಮಗೆ ಹೇರ್ ಫಾಲ್ ಜಾಸ್ತಿ ಇತ್ತು ಅಂತ ಅಂದರೆ ನೀವು 3 ಟೇಬಲ್ ಸ್ಪೂನ್ ಹಾಕೊಳ್ಳಿ. ನೆಕ್ಸ್ಟ್ ಈಸ್ ರೋಸ್ಮೆರಿ ಲ್ಯಾವೆಂಡರ್ ಆಯಿಲ್. ಇದನ್ನು ನಾನು 1 ಟೇಬಲ್ ಸ್ಪೂನ್ ಮಾತ್ರ ಹಾಕೊಳ್ತೀನಿ. ಎಸ್, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ.
ಸೊ ಮಿಕ್ಸ್ ಮಾಡಿಕೊಂಡು ನಿಮಗೆ ಆ್ಯಕ್ಚುಲಿ ಇದನ್ನು ಏನು ಮಾಡಬೇಕು ಅಂತ ನಾವು ಯಾವುದೇ ಎಣ್ಣೆನ ತಲೆಗೆ ಹಚ್ಚಿದ್ರು ಕೂಡ ಸ್ವಲ್ಪ ಉಗುರು ಬೆಚ್ಚಗಾಗೋ ಥರ ಕಲಿಸ್ಬೇಕು, ಬಿಸಿ ಮಾಡ್ಕೊಳ್ಬೇಕು. ಆ ಥರ ಬಿಸಿ ಮಾಡ್ಕೊಂಡಾಗ ಸೊ ಈ ಎಣ್ಣೆಗಳನ್ನ ನಾವು ಬಿಸಿ ಮಾಡ್ಕೊಳ್ಬೇಕು. ಬಿಸಿ ಮಾಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿರುವಂತಹ ಏನು ಫ್ಯಾಟಿ ಆ್ಯಸಿಡ್ಸ್ ಆಗಿರ್ಬೋದು, ಚೈನ್ಸ್ ಏನಿರುತ್ತಲ್ಲ ಅದು ಬ್ರೇಕ್ ಡೌನ್ ಆಗುತ್ತೆ ಆ್ಯಂಡ್ ನಿಮ್ಮ ಬ್ರೈನ್ ನಿಮ್ಮ ಸ್ಕ್ಯಾಲ್ಪಿಗೆ ಚೆನ್ನಾಗಿ ಅಬ್ಸಾರ್ಪ್ಷನ್ ಆಗುತ್ತೆ. ನಾನಿವಾಗ ನಿಮಗೆ ಆಯಿಲ್ನ ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತೀನಿ. ಸೊ ಹೇರ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಹೇರ್ನ ಕ್ಲೀನಾಗಿ ಬಿಡಿ ಮಾಡ್ಕೊಳ್ಳಿ. ಸ್ವಲ್ಪ ಹೇರ್ನ ಹಿಂಗೆ ಮಸಾಜ್ ಮಾಡ್ಕೊಳ್ಳಿ. ದೆನ್ ನನಗೆ ಗ್ರೇ ಹೇರ್ ಇದೆ ಆ್ಯಂಡ್ ಗ್ರೇ ಹೇರ್ ಇದೆ ಅಂತ ಹೇಳಿ ಹೇರ್ ಕಲರಿಂಗ್ ಮಾಡಿಸೋದು ಅಥವಾ ನಾರ್ಮಲ್ ಹೆನ್ನ ಆಗಿರ್ಬೋದು, ನಾರ್ಮಲಾಗಿ ಯಾವ್ದಾದ್ರು ಒಂದು ಅಕೇಶನ್ ಇದೆ ಅಂತಂದಾಗ ಆರಾಮಾಗಿ ಹೇರ್ ಕಲರ್ ಹಾಕೊಳ್ಳಿ. ಬಟ್ ಆದರೆ ರೆಗ್ಯುಲರ್ ಆಗಿ ಹೇರ್ ಕಲರ್ ಯೂಸ್ ಮಾಡಬೇಡಿ. ಯಾಕೆ ಹೈಡಿಂಗ್ ಮಾಡ್ತೀರಾ? ನಿಮ್ಮ ಗ್ರೇ ಹೇರ್ನ ನೀವೇ ಯಾಕೆ ಹೈಡ್ ಮಾಡ್ಕೊಳ್ತೀರಾ? ಅಥವಾ ನಿಮ್ಮನ್ನ ನೀವೇ ಯಾಕೆ ರಿಂಕಲ್ಸ್ ಅವಾಯ್ಡ್ ಮಾಡೋಕ್ಕಾಗಲ್ಲ, ಇನ್ನೇನು ಅವಾಯ್ಡ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಎಂಬ್ರೇಸ್ ಇಟ್, ಅಷ್ಟೇ ಹೇಳ್ಬೋದು. ಆ್ಯಂಡ್ ಆಯಿಲ್ನ ತಗೊಂಡು ಈ ಥರ ಹಚ್ಕೊಂಡು ಬನ್ನಿ. ಒಂದೊಂದು ಲೇಯರ್ನು ಕೂಡ ಬಿಡಿಸಿ ಟೈಮ್ ತಗೊಳ್ಳಿ, ಹಾಫ್ ಆನ್ ಅವರ್ ಟೈಮ್ ತಗೊಳ್ಳಿ ನಿಮ್ಮನ್ನು ನೀವು ಕೇರ್ ಮಾಡೋದಕ್ಕೆ. ಸೊ ಈ ಥರ ಕ್ಲೀನಾಗಿ ಆಯಿಲ್ ಹಚ್ಕೊಂಡು ಬನ್ನಿ. ಒಂದೊಂದು ಲೇಯರ್, ಫಸ್ಟ್ ಈ ಲೇಯರ್, ನೆಕ್ಸ್ಟ್ ಈ ಥರ, ಸೊ ನೆಕ್ಸ್ಟ್ ಈ ಥರ ಕಂಪ್ಲೀಟಾಗಿ ಈ ಥರ ಹೇರ್ನ ಹಚ್ಕೊಂಡು ಬನ್ನಿ. ಸೊ ಇದೇ ಥರ ಕಂಪ್ಲೀಟ್ ಮಾಡಿಬಿಟ್ಟು ಫುಲ್ ಕೂದಲಿಗೂ ಕೂಡ 2 ಪಾರ್ಟಿಷನ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಎಲ್ಲ ಕಂಪ್ಲೀಟ್ ಮಾಡಿ ದೆನ್ ಪಾರ್ಟಿಷನ್ ಮಾಡ್ಕೊಳ್ಳಿ. ಇಫ್ ಇಟ್ ಆಲ್ ನಿಮ್ಮದು ಹೇರ್ ತಿಕ್ಕಿತ್ತು ಅಂತ ಅಂದರೆ ಈ ಥರನೂ ಕೂಡ ಸಿಂಗಲ್ ಆಗಿ ಪಾರ್ಟಿಷನ್. ಹೇರ್ ಸ್ಕ್ಯಾಲ್ಪಿಗೆ ಎಷ್ಟು ಹಚ್ಚೋದು ಇಂಪಾರ್ಟೆಂಟ್ ಅಷ್ಟೇ ಇದು ಸ್ಟ್ಯಾಂಡ್ಸ್ಗೂ ಕೂಡ ಹಚ್ಚೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮುಂದೆ ಇಷ್ಟ ಆದಮೇಲೆ ಹಿಂದೆ ನಿಮಗೆ ಗೊತ್ತಾಗಿರುತ್ತಲ್ವಾ ಎಲ್ಲೆಲ್ಲಿ ಹಚ್ಚಿರ್ತೀನಿ ಅಂತ, ಇಲ್ಲಿ ಇಂಥ ಪಾರ್ಟನ್ನು ಸೊ ಈ ಥರ ಡಿವೈಡ್ ಮಾಡಿಕೊಂಡು ನೀವು ಇಲ್ಲಿಗೂ ಕೂಡ ಹಚ್ಬೋದು. ನಾನು ನೋಡಿದ್ರ ಪ್ರಕಾರ ಕೆಲವು ಪಾರ್ಲರ್ಗಳಲ್ಲಿ ಯಾಕೆ ಎಣ್ಣೆ ಹಚ್ತೀರಾ, ಎಣ್ಣೆ ಹಚ್ಚೋದ್ರಿಂದ ಹೇರ್ ಫಾಲ್ ಆಗುತ್ತೆ ಅಂತೆಲ್ಲ ಅಂತಾರೆ. ಅದೆಲ್ಲ ಯಾವುದು ನಂಬೇಡಿ. ಎಣ್ಣೆ ತಲೆಗೆ ತುಂಬ ಚೆನ್ನಾಗಿ ಹಚ್ಚಿ ಈ ಥರ ನ್ಯೂಟ್ರಿಷಿಯಸ್ ಆಗಿರುವಂತಹ ಒಂದು ಆಯಿಲ್ ನಿಮ್ಮ ತಲೆಗೆ ಹೋಗೋದ್ರಿಂದ ತುಂಬ ಚೆನ್ನಾಗಿ ಹೇರ್ ಗ್ರೋ ಆಗುತ್ತೆ. ಆ್ಯಂಡ್ ನನಗೆ ಇಲ್ಲಿ ತುಂಬ ಹೇರ್ ಹೊರಟೆ ಹೋಗಿತ್ತು, ಇವಾಗ ಇಲ್ಲಿ ಬೇಬಿ ಹೇರ್. ಸೊ ಇದೆಲ್ಲ ರೀಗ್ರೋ ಆಗಿರೋದು. ನೀವು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಇನ್ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ ನಿಮಗೆ ಈ ಏನು ಕಾಣಿಸ್ತಿದೆಯಲ್ಲ ಈ ಬಾಲ್ಡ್ ಆಗಿರೋದು ಕೂಡ ನಿಮಗೆ ಕಾಣಿಸೋದಿಲ್ಲ ಈ ಆಯಿಲ್ನ ಯೂಸ್ ಮಾಡೋದ್ರಿಂದ. ಆ್ಯಂಡ್ ನಾನು ನಿಮಗೆ ಯಾವುದು ಒಂದು ಸ್ಮೂದಿ ರೆಸಿಪಿ ಹೇಳ್ಕೊಡ್ತೀನಿ ವಿಚ್ ವಿಲ್ ಇನ್ಕ್ರೀಸ್ ಯುವರ್ ಹೇರ್ ಗ್ರೋತ್. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ಸ್ಮೂದಿನ ಹೇಳ್ಕೊಡ್ತೀನಿ ಹೇರ್ ಗ್ರೋ ಆಗೋದಕ್ಕೆ. ಏನಾದರೂ ಈ ವಿಡಿಯೋನಲ್ಲಿ ನಿಮಗೆ ತಪ್ಪು ಸರಿ ಅಂತ ಅನ್ಸಿದ್ರೆ ಅದನ್ನ ಕೆಳಗಡೆ ಕಮೆಂಟಲ್ಲಿ ನೀವು ಹಾಕ್ಬೋದು. ನಾನು ನಿಮಗೆ ಅದರಲ್ಲಿ ಮಾತಾಡ್ತೀನಿ. ಆ್ಯಂಡ್ ಆಲ್ಸೋ ನಿಮಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಬೇಕು ಅನ್ನೋದು ಹೇಳಿದ್ರೆ ಆ ಒಂದು ಟಾಪಿಕಲ್ಲಿ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮ್ಮ ಟೈಮನ್ನು ಕೊಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.